ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಗುರುಜಿ, ನಾವು ಈ ಹಿಂದೆ ಎಲ್ಲ ಗ್ರಹಣದ ಬಗ್ಗೆ ಮಾತನಾಡುವಾಗ ಬರೀ ಗ್ರಹಣದ ಬಗ್ಗೆ ಮಾತನಾಡ್ತಾ ಇದ್ವಿ, ಅಥವಾ ಅಮಾವಾಸ್ಯೆ ಬಗ್ಗೆ ಮಾತನಾಡುವಾಗ ಬರೀ ಅಮಾವಾಸ್ಯೆ ಬಗ್ಗೆ. ಆದ್ರೀಗ ಅಮಾವಾಸ್ಯೆ ಗ್ರಹಣ ಎರಡು ಒಂದೇ ದಿನ ಬಂದಿರೋದ್ರಿಂದ ಜನರು ಆತಂಕ ಪಡಬೇಕಾ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಲಕ್ಷ್ಮೀನಾಥ ಸಮಾರಂಭಂ ನಾಥಯ ಮುನಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರುಪರಂಪರಾ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮರಗ್ಮಂ ವ್ಯಾಮೋ ಅಸ್ಥಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧು ರಾಮಾನುಜಸ್ಯ ಶರಣೋ ಶರಣೋ ಪ್ರಪಂಚ. ವಿಶೇಷವಾಗಿ ಗ್ರಹಣ ಅನ್ನುವಂಥದ್ದು ಎರಡು ಗ್ರಹಣಗಳನ್ನು ನೋಡ್ತೀವಿ. ಒಂದು ಸೂರ್ಯಗ್ರಹಣ, ಒಂದು ಚಂದ್ರಗ್ರಹಣ. ಸೂರ್ಯಗ್ರಹಣ ಬರುವಂಥದ್ದು ಯಾವಾಗಲೂ ಸಹ ಅಮಾವಾಸ್ಯೆನೇ, ಚಂದ್ರಗ್ರಹಣ ಬರುವಂಥದ್ದು ಹುಣ್ಣಿಮೆಗೆ. ಗ್ರಹಣ ಕಾಲಗಳು ಅಂತಂದರೆ ಅದೊಂದು ಪರ್ವಕಾಲಗಳು, ಒಂದು ಶ್ರಾದ್ದ ಕಾರ್ಯಗಳನ್ನು ಮಾಡಲಿಕ್ಕೆ ಅತ್ಯಂತ ಪಾವಿತ್ರತೆಯ ದಿನಗಳು, ಮತ್ತು ಯಾವುದಾದ್ರೂ ಒಂದು ಸಿದ್ಧಿಯನ್ನು ಮಾಡ್ಕೊಳ್ಳಿಕ್ಕೆ ಅತ್ಯಂತ ಪಾವಿತ್ರತೆಯ ದಿನಗಳು ಅನ್ನುವಂಥದ್ದಿದೆ. ಮತ್ತು ಗ್ರಹಣಗಳು ಗೋಚಾರವಿಲ್ಲದಂತಹ ಸಂದರ್ಭದಲ್ಲಿ ಗ್ರಹಣದ ಆಚರಣೆಗಳಿಲ್ಲ ಅನ್ನುವಂಥದ್ದು ಪ್ರತೀತಿ ಇದೆ. ನಮಗೆ ನಮ್ಮ ದೇಶಕ್ಕೆ ಪಾಶ್ಚಾತ್ಯ ದೇಶಗಳಲ್ಲಿ ಗ್ರಹಣಗಳ ಸ್ಪರ್ಶಗಳುಂಟು. ಈ ಸೂರ್ಯಗ್ರಹಣ ನಮ್ಮ ಭಾರತ ದೇಶಕ್ಕೆ ಗೋಚಾರವಿಲ್ಲದ ಕಾರಣ ಗ್ರಹಣದ ಆಚರಣೆಗಳನ್ನು ನಾವು ಮಾಡುವಂತಹ ಪ್ರಮೇಯಗಳು ಬರೋದಿಲ್ಲ. ಅಂದರೆ ಭಯಪಡುವಂತಹ, ಆತಂಕ ಪಡುವಂತಹ ಪ್ರಮೇಯಗಳು ಬರೋದಿಲ್ಲ. ಗ್ರಹಣಗಳು ಒಂದು ತಿಳ್ಕೊಳ್ಬೇಕಾಗ್ತದೆ, ಸೂರ್ಯಗ್ರಹಣ ಯಾವಾಗಲೂ ಬರುವಂಥದ್ದು ಹಗಲಿನಲ್ಲಿ, ಚಂದ್ರಗ್ರಹಣ ಬರುವಂಥದ್ದು ರಾತ್ರಿ ಕಾಲದಲ್ಲಿ. ಈಗಾಗಲೇ ಹಗಲು ಮುಗ್ದಿರೋದ್ರಿಂದ ಗ್ರಹಣದ ಸ್ಪರ್ಶ ಇನ್ನು ನಂತರದಲ್ಲಿ ಆಗೋದ್ರಿಂದ ರಾತ್ರಿ ಕಾಲದಲ್ಲಿ ಸೂರ್ಯಗ್ರಹಣ ಆದರೆ ನಮಗೆ ಗೋಚಾರಗಳು ಬರೋದಿಲ್ಲ. ಅದು ಪಾಶ್ಚಾತ್ಯ ದೇಶಗಳಲ್ಲಿ ಎಲ್ಲಿರುತ್ತೋ, ಅಮೇರಿಕಾ, ಆಸ್ಟ್ರೇಲಿಯಾ ಇಂಥ ದೇಶಗಳಲ್ಲಿ ಅದು ಕಾಣುವಂಥದ್ದು. ಆದ್ದರಿಂದ ವೀಕ್ಷಕರಿಗೆ ನಾನು ಮತ್ತೆ ಹೇಳುವಂಥದ್ದು, ಗಾಬರಿ ಪಡುವಂಥ ಅವಶ್ಯಕತೆಗಳಿಲ್ಲ. ಗ್ರಹಣದ ಯಾವುದೇ ಸ್ಪರ್ಶ ಕಾಲಗಳು ನಮಗೆ ಬರೋದಿಲ್ಲ. ಆದ್ದರಿಂದ ಗ್ರಹಣದ ಆಚರಣೆಗಳನ್ನು ಈ ಗರ್ಭಿಣಿ ಸ್ತ್ರೀಯರಿದ್ದಾರೆ ಗುರುಗಳೇ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಗುರುಗಳೇ, ಇದೆಲ್ಲ ನಾವೇನು ಮಾಡೋದು ಅನ್ನೋದಕ್ಕೆ ಅಂತ ಆತಂಕ ಪಡುವಂತಹ ಪ್ರಮೇಯಗಳು ಖಂಡಿತವಾಗಿ ಬರೋದಿಲ್ಲ. ಈ ಸಂದರ್ಭದಲ್ಲಿಯೇ, ಗ್ರಹಣದ ಸಂದರ್ಭದಲ್ಲಿಯೇ ಭೀಮನ ಅಮಾವಾಸ್ಯೆ, ಅಕಸ್ಮಾತ್ ಗ್ರಹಣದ ಗೋಚಾರಗಳು ನಮಗೆ ಇದ್ದಿದ್ರೆ ಭೀಮನ ಅಮಾವಾಸ್ಯೆನ ಮಾಡಲಿಕ್ಕೆ ಬಹಳ ಕಷ್ಟವಾಗ್ತಿತ್ತು. ವ್ರತ ನೇಮಾದಿಗಳನ್ನು, ಇಂಥ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಈ ವ್ರತ ಪತಿ ಸಂಜೀವಿನಿ ವ್ರತ ಅಂತ ಹೇಳ್ತೀವಿ ನಾವು. ಯಾವುದಕ್ಕೆ? ಭೀಮನ ಅಮಾವಾಸ್ಯೆಗೆ ಮತ್ತೊಂದು ಹೆಸರು ಪತಿ ಸಂಜೀವಿನಿ ವ್ರತ ಅಂತ. ಅದೇ ಪತಿಯ ಜೀವನವನ್ನು, ಪತಿಯ ಆಯಸ್ಸನ್ನು ವೃದ್ಧಿಗೊಳಿಸುವಂಥ ಒಂದು ವ್ರತ ಯಾವುದು ಅಂತಂದರೆ ಪತಿ ಸಂಜೀವಿನಿ ವ್ರತ. ಅದು ಭೀಮನ ಅಮಾವಾಸ್ಯೆಯ ದಿನ. ಗ್ರಹಣದ ಸ್ಪರ್ಶ ಕಾಲ, ಗ್ರಹಣದ ಗೋಚಾರ ಕಾಲಗಳು ನಮ್ಮಲ್ಲಿ ಇದ್ದಿದ್ದರೆ ಅದನ್ನು ಸಂಪೂರ್ಣವಾಗಿ ಆ ಪೂಜೆಗಳಿಗೆ ಬಹಳ ಸಮಸ್ಯೆಗಳಾಗಲಿ ತೊಂದರೆಗಳಾಗಲಿ ಖಂಡಿತವಾಗಿ ಇರ್ತಿತ್ತು. ನಮಗೆ ಗ್ರಹಣದ ಗೋಚಾರವಿಲ್ಲದ ಕಾರಣ ನಮ್ಮ ಭಾರತ ದೇಶಕ್ಕೆ ಸ್ಪರ್ಶದ ಕಾಲ ಇಲ್ಲದೆ ಇರುವುದರಿಂದ ಪತಿ ಸಂಜೀವಿನಿ ವ್ರತವನ್ನು, ಭೀಮನ ಅಮಾವಾಸ್ಯೆ ಪೂಜೆಗಳನ್ನು, ಅಮಾವಾಸ್ಯೆ ಮಾಡುವಂಥ ಬೇರೆ ಬೇರೆ ಪೂಜಾ ಕೈಂಕರ್ಯಗಳನ್ನು ಖಂಡಿತವಾಗಿ ಯಾವುದೇ ನಿಬಂಧನೆಗಳು ಇಲ್ಲದೆ ಸುಸೂತ್ರವಾಗೋದನ್ನು ಮಾಡ್ಕೊಂಡು ಹೋಗ್ಬೋದು. ಅದರಲ್ಲೂ ಗುರುಜಿ, ಇದು ಆಷಾಢ ಅಮಾವಾಸ್ಯೆ ಆಗಿರೋದ್ರಿಂದ ಹಿಂದೂ ಸಂಪ್ರದಾಯದವರಿಗೆ ಈ ಅಮಾವಾಸ್ಯೆ ಅನ್ನೋದು ಬಹಳ ವಿಶೇಷ ಆಗಿರುತ್ತೆ. ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಾದ್ರೆ? ನೋಡಿ, ಈ ಅಮಾವಾಸ್ಯೆ ವಿಶೇಷವಾಗಿಯೇ ಕೂಡಿರುತ್ತೆ. ಯಾವಾಗಲೂ ಭೀಮನ ಅಮಾವಾಸ್ಯೆ ಯಾವಾಗಲೂ ಸಹ ಈ ಭೀಮನ ಅಮಾವಾಸ್ಯೆ ಇದೆಯಲ್ಲ, ಈ 2 ಮಾಸಗಳನ್ನು ಜೊತೆಯಲ್ಲಿ ತಗೊಂಡ್ಕೊಂಬರುತ್ತೆ. ಯಾವುದು ಅಂತ ಅಂದರೆ, ಒಂದು ಆಷಾಢ ಮಾಸದ ಜೊತೆಯಲ್ಲಿರುತ್ತೆ ಮತ್ತು ಶ್ರಾವಣ ಮಾಸದ ಆರಂಭದಲ್ಲಿರುತ್ತೆ. ಅಂದರೆ ಆಷಾಢದ ಅಂತ್ಯ ಮತ್ತು ಶ್ರಾವಣದ ಆರಂಭ, 2 ದಿನಗಳನ್ನು ಕೂಡಿ ಬರುವಂಥದ್ದು ಈ ಭೀಮನ ಅಮಾವಾಸ್ಯೆ. ಆದ್ದರಿಂದ ಇದಕ್ಕೆ ವಿಶೇಷವಾದಂಥ ಮಹತ್ವಗಳನ್ನು ಕೊಡ್ತೇವೆ. ಪತಿ ಸಂಜೀವಿನಿ ವ್ರತ ಅಂತ ವಿಶೇಷವಾಗಿ ನಾವೇನು ಕೇಳ್ತೀವಿ ಅಂತ ಅಂದರೆ, ಪಾರ್ವತೀ ದೇವಿ ತನ್ನ ಶಿವನ ಮೋಕ್ಷದಾಯಕನಾದಂಥ ಶಿವನನ್ನೇ, ಇಡೀ ಜಗದ್ ರಕ್ಷಕನಾದಂಥ ಶಿವನನ್ನೇ, ಅವನ ಆಯಸ್ಸು, ಅವನ ಕೀರ್ತಿ, ಅವನ ವ್ಯವಹಾರಗಳೆಲ್ಲವೂ ಮಾಡುವಂಥ ಕೈಂಕರ್ಯಗಳೆಲ್ಲವೂ ಸಹ ಸಿದ್ಧಿಯಾಗಲಿ ಅನ್ನೋದಕ್ಕೋಸ್ಕರವಾಗಿ ಪತಿ ಸಂಜೀವಿನಿ ವ್ರತವನ್ನು ಪಾರ್ವತಿ ದೇವಿ ಶಿವನಿಗೆ ಆಚರಣೆ ಮಾಡಿದಂತಹ ಪಾವಿತ್ರತೆಯ ದಿನ ಯಾವುದು ಅಂತ ಅಂದರೆ ಶ್ರಾವಣ ಆ್ಯಂಡ್ ಆಷಾಢ 2 ಮಿಲನದಲ್ಲಿ ಬರುವಂಥ ಒಂದು ಅಮಾವಾಸ್ಯೆಯ ದಿನದಂದು ಪತಿ ಸಂಜೀವಿನಿ ವ್ರತ ಅಂತ ನಾವು ಹೇಳ್ತೀವಿ. ಅದನ್ನು ವಿಶೇಷವಾಗಿ ಈ ಅಮಾವಾಸ್ಯೆ ದಿನದಂದು, ಅಂದರೆ ಆಷಾಢ ಮತ್ತು ಶ್ರಾವಣ ಮಿಶ್ರಣದಲ್ಲಿ ಬರುವಂತಹ ಈ ಪಾವಿತ್ರತೆಯ ದಿನದಂದು ಪತಿ ಸಂಜೀವಿನಿ ಪೂಜೆಯನ್ನು ವಿಶೇಷವಾಗಿ ಈ ಭೀಮನ ಅಮಾವಾಸ್ಯೆ ಆಚರಣೆಗಳನ್ನು, ಪತಿದೇವರ ಆರಾಧನೆಗಳನ್ನು, ಉಪಾಸನೆಯನ್ನು ಮಾಡೋದ್ರಿಂದ
ಮುಖ್ಯವಾಗಿ ಅದರಲ್ಲಿ ಮಾಡುವಂಥ ಅರ್ಥಗಳೇನು ಬರುತ್ತೆ ಅಂತ ಅಂದರೆ, ಪತಿ ಏನು ಇಷ್ಟಾರ್ಥಗಳನ್ನು ಇಟ್ಕೊಂಡಿರ್ತಾರೆ, ಅವರ ಕೈಂಕರ್ಯಗಳೇನೇನು ಆಗಬೇಕಾಗಿರುತ್ತೆ, ಇದೆಲ್ಲವೂ ಸಹ ಅತ್ಯಂತ ವೃದ್ಧಿಕರವಾಗಿ ಆಗತ್ತೆ. ಆಯಸ್ಸಿನಲ್ಲಿ ಆರೋಗ್ಯದಲ್ಲಿ ಏರುಪೇರುಗಳಾಗಿ ಸಮಸ್ಯೆಗಳು ಗೊಂದಲಗಳು ಬಂದಿದ್ದಾಗ ಅಂಥ ಆರೋಗ್ಯ ಸಮಸ್ಯೆಗಳನ್ನು ಶಮನಗೊಳಿಸುವುದಕ್ಕೆ ಅತ್ಯಂತ ಸಂಜೀವಿನಿ ವ್ರತ ಅಂತ ಅದಕ್ಕೆ ಅತ್ಯಂತ ಅನುಕೂಲಕರವಾದಂಥ ದಿನಗಳು. ಇದರಲ್ಲಿ ಗ್ರಹಶಾಂತಿಗಳೂ ಆಗುತ್ತೆ, ಇರುವಂಥ ಅನಿಷ್ಟಗಳು ಹೋಗಲಾಡುತ್ತೆ, ಜೊತೆಯಲ್ಲಿ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಪಾವಿತ್ರತೆಯ ವ್ರತವೂ ಇದರಲ್ಲಿ ಅಡಕವಾಗಿ ಕೂಡಿರುತ್ತೆ. ಇದಕ್ಕೆ ವಿಶೇಷವಾದಂಥ ದಿನ, ವಿಶೇಷವಾದಂಥ ಪಾವಿತ್ರ ದಿನ. ಅದಕ್ಕೆ ಹೇಳಿದಂತೆ 2 ಮಾಸಗಳನ್ನು ಮಿಶ್ರಣದಲ್ಲಿ ಬಂದಂಥ ಪಾವಿತ್ರತೆಯ ದಿನ ಯಾವುದು ಅಂತಂದರೆ ಜ್ಯೋತಿರ್ಭೀಮೇಶ್ವರ ವ್ರತದ ಪಾವಿತ್ರತೆಯ ದಿನ. ಗುರುಜಿ, ವಿವಾಹಿತ ಮಹಿಳೆಯರು ಇದನ್ನ ಯಾವ ರೀತಿ ಆಚರಿಸಬೇಕು? ವಿವಾಹಿತ ಮಹಿಳೆಯರು ಅಂತ ಯಾಕೆ ಕೇಳ್ತಿದ್ದೀನಿ ಅಂದ್ರೆ ಅವಿವಾಹಿತ ಮಹಿಳೆಯರು ಕೂಡ ಇದನ್ನ ಆಚರಿಸ್ತಾರಂತೆ. ಅದ್ರ ಬಗ್ಗೆ ಆಮೇಲೆ ಕೇಳ್ತೀನಿ. ವಿವಾಹಿತ ಮಹಿಳೆಯರು ತಮ್ಮ ಗಂಡನ ಶ್ರೇಯಸ್ಸಿಗಾಗಿ ಆಯಸ್ಸಿಗಾಗಿ ಈ ಪೂಜೆಯನ್ನು ಹೆಂಗ್ ಮಾಡಬೇಕು ಅಂತ. ಇದು ಹೇಗಾಗತ್ತೆ ಅಂದರೆ, ಒಂದು ಆಡ ಭಾಷೆನ ಹೇಳಬೇಕು ಅಂದರೆ, ವರ್ಷವೆಲ್ಲವೂ ಗಂಡನ ಬೈಕೊಂಬರೋದು, ಇವತ್ತು ಮಾತ್ರ ಅವನನ್ನು ಪಾದ ಪೂಜೆ ಮಾಡಿ ಅವನನ್ನು ಆಶೀರ್ವಾದ ಪಡ್ಕೊಳ್ಳೋದು. ಒಂದೇನಾಗುತ್ತೆ ಅಂದರೆ, ಹೌದು ಎಲ್ಲರ ಮನೆಯಲ್ಲೂ ಜಗಳಗಳು, ಗೊಂದಲಗಳು, ಮನಸ್ತಾಪಗಳು, ಬೇಸರದು ಎಲ್ಲವೂ ಸಹ ಇರುತ್ತೆ. ಆದರೆ ಪ್ರೀತಿ ಮತ್ತು ಆರೈಕೆಗಳು ಸದಾ ಇರಬೇಕು. ಅದು ಗಂಡನ ಆಗಿರಲಿ ಅಥವಾ ಹೆಂಡತಿ ಆಗಿರಲಿ, ಪ್ರೀತಿ ಮತ್ತು ಆರೈಕೆ ಇದೆಯಲ್ಲ, ನೀವು ವಿಶೇಷವಾಗಿ ತಿಳ್ಕೊಳ್ಬೇಕಾಗ್ತದೆ. ಒಂದು ಪೂಜೆ, ಒಂದು ವ್ರತ, ಒಂದು ನೇಮ, ಒಂದು ಯಾವುದೇ ಇಂತಹ ಕೈಂಕರ್ಯಗಳನ್ನು ಮಾಡೋರು ಯಾರು ಅಂತಂದರೆ ನಮ್ಮ ಹೆಂಗಳೆಯರೇ ಜಾಸ್ತಿ ಮಾಡೋದು. ನೀವು ಯಾವುದನ್ನೇ ಪೂಜೆ ತಗೊಳ್ಳಿ, ಒಂದು ಯುಗಾದಿಯಿಂದ ಹಿಡಿದು ಕೊನೆ ಯಾವ ಹಬ್ಬ ತೆಗೆದುಕೊಂಡ್ರೂ ಸಹಿತ ಹೆಂಗಳೆಯರೇ ಆ ಪೂಜೆಗೆ ಅತ್ಯಂತ ಮಹತ್ವಗಳನ್ನು ಕೊಡುವಂಥದ್ದು, ಅವರೇ ಆರಾಧನೆಗಳನ್ನು ಮಾಡುವಂಥದ್ದು, ಔಪಾಸನೆಗಳನ್ನು ಶ್ರದ್ಧೆ ನಿಷ್ಠೆಯಿಂದ ಮಾಡುವಂಥದ್ದು ಯಾರು ಅಂದರೆ ಹೆಂಗಳೆಯರೇ. ಅವ್ರಿಗೆ ಕೋಪ, ತಾಪ, ಮಕ್ಕಳು ಇವೆಲ್ಲ ಸಿಡಿಪಡಿ ಎಲ್ಲ ಇರುತ್ತೆ. ಗಂಡನ ಬೈದಿರೋದು ಉಂಟು, ಹೊಗಳಿರೋದು ಉಂಟು, ಎಲ್ಲವೂ ಇರುತ್ತೆ. ಆದರೆ ಈ ದಿನ ಮಾತ್ರ, ಇವತ್ತು ಏನು ನೀವು ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡ್ತೀರಿ, ಈ ದಿನ ಗಂಡನನ್ನು ಹೊಗಳುವಂಥ ಕೆಲಸವನ್ನು ಮಾಡಬೇಕು, ಅವನ ಸಂತೃಪ್ತವಾಗಿ ನೋಡ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು, ಅವನಿಗೆ ತುಂಬ ಇಷ್ಟಕರವಾದಂತಹ ಭೋಜನಾದಿಗಳನ್ನು ಬಡಿಸ್ಬೇಕು, ಅದು ಸಾತ್ವಿಕ ಆಹಾರವಾಗಿರಬೇಕು. ಈ ದಿನ ಅಮಾವಾಸ್ಯೆ ದಿನ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತದ ದಿನ, ಭೀಮನ ಅಮಾವಾಸ್ಯೆ ದಿನ ಈ ಮಾಂಸಾಹಾರವನ್ನು ಮಾಡಬಾರ್ದು, ಅದು ನಿಷಿದ್ಧವಾದಂತಹ ದಿನ. ಆದ್ದರಿಂದ ಸಸ್ಯಾಹಾರವನ್ನು ಮಾಡಬೇಕು. ಅದರಲ್ಲೂ ಸಹ ಬಹಳ ಸಾತ್ವಿಕ ಆಹಾರಗಳನ್ನು ಮಾಡಿ ಗಂಡನ, ನೀವು ಹೇಳಿದ್ರಿ, ನೀವು ಏನು ವ್ರತದ ಪೂಜೆ ವಿಧಾನಗಳಾಗಿ ಮಾಡಬೇಕು ಅಂದರೆ